ಆತ್ಮಹತ್ಯೆ 4 ಆಯಾಮ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸಚಿನ್ ಅವರ ಆತ್ಮಹತ್ಯೆ ಪ್ರಕರಣ. ಇಲ್ಲಿ ಹಣಕಾಸಿನ ವಹಿವಾಟು ಆಗಿತ್ತು ಅನ್ನೋದಂತೂ ಸತ್ಯ. ಆದರೆ ಯಾರು ಯಾರಿಗೆ ಯಾವ ಕಾರಣಕ್ಕೆ ಹಣ ನೀಡಿದ್ರು, ಈ ಹಣದ ವಿಚಾರದಲ್ಲಿ ಯಾರು ಯಾರಿಗೆ ಕಿರುಕುಳ ನೀಡಿದ್ರು, ಅಸಲಿಗೆ ಇಲ್ಲಿ ವಿಕ್ಟಿಮ್ ಯಾರು, ಹಾಗೆ ಯಾರು ಮನನೋಯುವಂತೆ ಧಮಕಿ ಹಾಕಿದ್ರು ಅಥವಾ ಬೆದರಿಕೆಯನ್ನು ಒಡ್ಡಿದ್ರು ಅನ್ನೋ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಈ ಕ್ಷಣದವರೆಗೂ ಲಭ್ಯವಾಗ್ತಾ ಇಲ್ಲ. ಅಸಲಿಗೆ ಸಚಿನ್ ಹಾಗೆ ರಾಜು ಕಪನೂರು ಮಧ್ಯೆ ಹಣಕಾಸಿನ ವ್ಯವಹಾರ ನಡೆದಿದ್ಯಾಕೆ? ಸಚಿನ್ ಅವರ ಡೆತ್ ನೋಟ್ನ ಪ್ರಕಾರ ಟೆಂಡರ್ ಒಂದಕ್ಕೋಸ್ಕರ ಹಣಕಾಸಿನ ವ್ಯವಹಾರ ಆಗಿತ್ತು. ಪ್ರಿಯಾಂಕ್ ಖರ್ಗೆ ಅವರ ಸಂಪರ್ಕದಲ್ಲಿದ್ದ, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ರಾಜು ಕಪನೂರ್ ಟೆಂಡರನ್ನು ಸಚಿನ್ ಅವರಿಗೆ ಕೊಡಿಸೋದಾಗಿ ನಂಬಿಸಿ ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ನ ಮಾತುಕತೆಯನ್ನು ನಡೆಸಿ ಹಣವನ್ನು ಪಡೆದಿದ್ರು, ಧಮಕಿ ಹಾಕ್ತಿದ್ರು ನಂತರದಲ್ಲಿ ಅನ್ನೋ ಆರೋಪ ಮಾಡಿದ್ದಾರೆ. ರಾಜು ಕಪನೂರ್ ಹಣದಿಂದಲೇ ಟೆಂಡರನ್ನು ಡೆಪಾಸಿಟ್ ಮಾಡಲಾಯ್ತಾ ಅನ್ನೋ ಅನುಮಾನ ಇದೀಗ ರಾಜು ಕಪನೂರ್ ಅವರ ಸಹೋದರ ಪ್ರಕಾಶ್ ಬಿಡುಗಡೆ ಮಾಡಿರುವ ದಾಖಲೆಯಿಂದ ವ್ಯಕ್ತವಾಗ್ತಾ ಇದೆ. ಸಾಮಾನ್ಯವಾಗಿ ಟೆಂಡರನ್ನು ಹಾಕೋ ಸಂದರ್ಭದಲ್ಲಿ ಗುತ್ತಿಗೆದಾರರು ಕೈಯಿಂದ ಹಣವನ್ನು ಖರ್ಚು ಮಾಡಿರ್ತಾರೆ. ನಂತರದಲ್ಲಿ ಸರ್ಕಾರದಿಂದ ಹಣ ಬಿಡುಗಡೆ ಆದಾಗ ಪರ್ಸೆಂಟೇಜ್ನ ಮಾತುಕತೆ. ಆದರೆ ಇಲ್ಲಿ ಯಾರು ಪ್ರಿಯಾಂಕ್ ಖರ್ಗೆ ಅವರಿಂದ ನಾನು ಟೆಂಡರನ್ನು ಕೊಡಿಸ್ತೇನೆ ಅಂತ ಹೇಳಿ ಮಿಡಲ್ ಮ್ಯಾನ್ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದ ಅನ್ನೋ ಆರೋಪ ಇದೆಯೋ ರಾಜು ಕಪನೂರು, ಆತನೇ ಸಚಿನ್ ಅವರ ಅಕೌಂಟ್ಗೆ ಹಣ ಹಾಕಿದ್ದ ಅನ್ನೋ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 60 ಲಕ್ಷದ ಲೆಕ್ಕವನ್ನು ಬ್ಯಾಂಕ್ನ ದಾಖಲೆಗಳ ಸಮೇತ, ಮೊಬೈಲ್ ಮೆಸೇಜ್ಗಳ ಸ್ಕ್ರೀನ್ಶಾಟ್ ಸಮೇತ ರಾಜು ಕಪನೂರ್ ಅವರ ಸಹೋದರ ಪ್ರಕಾಶ್ ಕಪನೂರು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಈ ಎರಡರಲ್ಲಿ ಯಾವ ವರ್ಷನ್ ಸರಿ? ಡೆತ್ ನೋಟ್ನಲ್ಲಿ ಸಚಿನ್ ಬರೆದಿರೋ ಪ್ರಕಾರ ಸಚಿನ್ ಅವರಿಂದಲೇ ಹಣವನ್ನು ಪೀಕ್ಲಿಕ್ಕೋಸ್ಕರ ಪ್ರಯತ್ನ ಮಾಡಲಾಗ್ತಾ ಇತ್ತಾ, ಅಥವಾ ಪ್ರಕಾಶ್ ಕಪನೂರ್ ಅವರು ಹೇಳ್ತಾ ಇರೋ ಪ್ರಕಾರ ರಾಜು ಕಪನೂರ್ ಅವರಿಂದಲೇ ಹಣವನ್ನು ಪಡೆದು ಸಚಿನ್ ಮೋಸ ಮಾಡಿದ್ರ? ಈ ಅನುಮಾನ ಇದ್ದೇ ಇದೆ. ಸಚಿನ್ಗೆ 60 ಲಕ್ಷ ಹಣ ಕೊಟ್ಟಿದ್ದೇ ರಾಜು ಸ್ನೇಹಿತರ? ಹೌದು ಅಂತಿದ್ದಾರೆ ರಾಜು ಸಹೋದರ ಪ್ರಕಾಶ್. ಆಧಾರವಿಲ್ಲದೆ ಹಣ ಕೊಟ್ಟವರು ಕಿರುಕುಳ ನೀಡಿದ್ರಾ? ಈಗ 60 ಲಕ್ಷ ಹಣ ಕೊಟ್ಟಿದ್ದೀವಿ ಅನ್ನೋದಕ್ಕೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಕೊಟ್ಟರು? 60 ಲಕ್ಷ ಹಣ ಕೊಡೋಕೆ ಮುಂಚೆ ಏನಾದರೂ ಆಧಾರವಾಗಿ ಇಟ್ಕೊಳ್ಬೇಕಲ್ಲ, ಶ್ಯೂರಿಟಿ ರೀತಿಯಲ್ಲಿ. ಇದೇ ಪ್ರಶ್ನೆಯನ್ನು ಸಚಿನ್ ಅವರ ಮನೆಯವರು ಕೇಳ್ತಾ ಇರೋದು. ನಮ್ಮ ಹತ್ರ ಒಂದು ಒಡವೆ ಆಗಲಿ, ಆಸ್ತಿ ಪತ್ರ ಆಗಲಿ ಯಾವುದನ್ನು ಕೂಡ ಅಡಮಾನ ಇಸ್ಕೊಳ್ದಲೆ 1,000 ರೂಪಾಯಿ ಕೂಡ ಇತ್ತೀಚಿನ ದಿನಗಳಲ್ಲಿ ಕೊಡೋದಿಲ್ಲ. ಲಕ್ಷ ಹೆಂಗೆ ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು, ಇವ್ರ ಆರೋಪನೇ ಸುಳ್ಳು ಅನ್ನೋದು ಸಚಿನ್ ಕುಟುಂಬಸ್ಥರ ಆರೋಪ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರ ಜೊತೆಗಿರುವ ರಾಜು ಕಪನೂರ್ ಅವರ ಫೋಟೋವನ್ನು ಬಿಜೆಪಿಗರು ಬಿಡುಗಡೆ ಮಾಡಿದ್ರು. ಸಚಿನ್ ಅವರು ಏನು ಆರೋಪ ಮಾಡ್ತಿದ್ದಾರೆ, ರಾಜು ಕಪನೂರು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತ ಹೇಳಿ, ಅದಕ್ಕೆ ಸಾಕ್ಷಿ ಇದು ಅಂತ ಹೇಳಿ ಫೋಟೋ ಬಿಡುಗಡೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಬಿಜೆಪಿಗರು. ಫೋಟೋ ರಿಲೀಸ್ ಮಾಡಿ ರಾಜೀನಾಮೆ ಕೊಡಬೇಕು ಪ್ರಿಯಾಂಕ್ ಖರ್ಗೆ ಅಂತ ಆಗ್ರಹಿಸುತ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಈ ಪ್ರಕರಣದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿ ಅನ್ನೋದು ವಿರೋಧ ಪಕ್ಷದ ಆರೋಪ. ಆದರೆ ಬಿಜೆಪಿಯ ಈ ದೂಷಣೆ ಮಧ್ಯೆನೇ ಸಿಐಡಿ ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಿದೆ. ಸಿಐಡಿ ತನಿಖೆ ನೀಡುವ ಅಗತ್ಯವಿಲ್ಲ ಅಂತ ಹೇಳಿ ಇದನ್ನು CBIಗೆ ನೀಡಬೇಕು ಅಂತ ಹೇಳೇನು ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ಈಗ ಆಲ್ರೆಡಿ ತನಿಖಾ ಸಂಸ್ಥೆಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಮತ್ತೊಂದು ತನಿಖಾ ಸಂಸ್ಥೆಯನ್ನು ಮಧ್ಯಪ್ರವೇಶ ಮಾಡಿಸುವ ಅಗತ್ಯ ಇಲ್ಲ ಅನ್ನೋದು ಸರ್ಕಾರದ ವಾದ. ಸಾವಿನಲ್ಲೂ ಕೂಡ ಯಥೇಚ್ಛವಾಗಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ಮೇಲ್ನೋಟಕ್ಕಂತೂ ಸಾಬೀತಾಗ್ತಾ ಇದೆ. ಇದರಲ್ಲಿ ಹೆಚ್ಚು ರಾಜಕೀಯ ಮಾಡ್ತಿರೋರು ಯಾರು, ವಿರೋಧ ಪಕ್ಷದವರ ಅಥವಾ ಆಡಳಿತಾರೂಢ ಪಕ್ಷದವರ? ಈ ಪ್ರಶ್ನೆಗೆ ಉತ್ತರ ಇನ್ನೂ ಕೆಲ ದಿನಗಳು ಕಾದು ನೋಡಲೇಬೇಕಾಗಿದೆ. ಒಂದು ಆತ್ಮಹತ್ಯೆ 4 ಆಯಾಮ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸಚಿನ್ ಅವರ ಆತ್ಮಹತ್ಯೆ ಪ್ರಕರಣ. ಇಲ್ಲಿ ಹಣಕಾಸಿನ ವಹಿವಾಟು ಆಗಿತ್ತು ಅನ್ನೋದಂತೂ ಸತ್ಯ. ಆದರೆ ಯಾರು ಯಾರಿಗೆ ಯಾವ ಕಾರಣಕ್ಕೆ ಹಣ ನೀಡಿದ್ರು, ಈ ಹಣದ ವಿಚಾರದಲ್ಲಿ ಯಾರು ಯಾರಿಗೆ ಕಿರುಕುಳ ನೀಡಿದ್ರು, ಅಸಲಿಗೆ ಇಲ್ಲಿ ವಿಕ್ಟಿಮ್ ಯಾರು, ಹಾಗೆ ಯಾರು ಮನನೋಯುವಂತೆ ಧಮಕಿ ಹಾಕಿದ್ರು ಅಥವಾ ಬೆದರಿಕೆಯನ್ನು ಒಡ್ಡಿದ್ರು ಅನ್ನೋ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಈ ಕ್ಷಣದವರೆಗೂ ಲಭ್ಯವಾಗ್ತಾ ಇಲ್ಲ. ಅಸಲಿಗೆ ಸಚಿನ್ ಹಾಗೆ ರಾಜು ಕಪನೂರು ಮಧ್ಯೆ ಹಣಕಾಸಿನ ವ್ಯವಹಾರ ನಡೆದಿದ್ಯಾಕೆ? ಸಚಿನ್ ಅವರ ಡೆತ್ ನೋಟ್ನ ಪ್ರಕಾರ ಟೆಂಡರ್ ಒಂದಕ್ಕೋಸ್ಕರ ಹಣಕಾಸಿನ ವ್ಯವಹಾರ ಆಗಿತ್ತು. ಪ್ರಿಯಾಂಕ್ ಖರ್ಗೆ ಅವರ ಸಂಪರ್ಕದಲ್ಲಿದ್ದ, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ರಾಜು ಕಪನೂರ್ ಟೆಂಡರನ್ನು ಸಚಿನ್ ಅವರಿಗೆ ಕೊಡಿಸೋದಾಗಿ ನಂಬಿಸಿ ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ನ ಮಾತುಕತೆಯನ್ನು ನಡೆಸಿ ಹಣವನ್ನು ಪಡೆದಿದ್ರು, ಧಮಕಿ ಹಾಕ್ತಿದ್ರು ನಂತರದಲ್ಲಿ ಅನ್ನೋ ಆರೋಪ ಮಾಡಿದ್ದಾರೆ. ರಾಜು ಕಪನೂರ್ ಹಣದಿಂದಲೇ ಟೆಂಡರನ್ನು ಡೆಪಾಸಿಟ್ ಮಾಡಲಾಯ್ತಾ ಅನ್ನೋ ಅನುಮಾನ ಇದೀಗ ರಾಜು ಕಪನೂರ್ ಅವರ ಸಹೋದರ ಪ್ರಕಾಶ್ ಬಿಡುಗಡೆ ಮಾಡಿರುವ ದಾಖಲೆಯಿಂದ ವ್ಯಕ್ತವಾಗ್ತಾ ಇದೆ. ಸಾಮಾನ್ಯವಾಗಿ
ಟೆಂಡರನ್ನು ಹಾಕೋ ಸಂದರ್ಭದಲ್ಲಿ ಗುತ್ತಿಗೆದಾರರು ಕೈಯಿಂದ ಹಣವನ್ನು ಖರ್ಚು ಮಾಡಿರ್ತಾರೆ. ನಂತರದಲ್ಲಿ ಸರ್ಕಾರದಿಂದ ಹಣ ಬಿಡುಗಡೆ ಆದಾಗ ಪರ್ಸೆಂಟೇಜ್ನ ಮಾತುಕತೆ. ಆದರೆ ಇಲ್ಲಿ ಯಾರು ಪ್ರಿಯಾಂಕ್ ಖರ್ಗೆ ಅವರಿಂದ ನಾನು ಟೆಂಡರನ್ನು ಕೊಡಿಸ್ತೇನೆ ಅಂಥೇಳಿ ಮಿಡಲ್ ಮ್ಯಾನ್ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದ ಅನ್ನೋ ಆರೋಪ ಇದೆಯೋ ರಾಜು ಕಪನೂರು, ಆತನೇ ಸಚಿನ್ ಅವರ ಅಕೌಂಟ್ಗೆ ಹಣ ಹಾಕಿದ್ದ ಅನ್ನೋ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 60 ಲಕ್ಷದ ಲೆಕ್ಕವನ್ನು ಬ್ಯಾಂಕ್ನ ದಾಖಲೆಗಳ ಸಮೇತ ಮೊಬೈಲ್ ಮೆಸೇಜ್ಗಳ ಸ್ಕ್ರೀನ್ಶಾಟ್ ಸಮೇತ ರಾಜು ಕಪನೂರ್ ಅವರ ಸಹೋದರ ಪ್ರಕಾಶ್ ಕಪನೂರು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಈ ಎರಡರಲ್ಲಿ ಯಾವ ವರ್ಷನ್ ಸರಿ? ಡೆತ್ ನೋಟ್ನಲ್ಲಿ ಸಚಿನ್ ಬರೆದಿರೋ ಪ್ರಕಾರ ಸಚಿನ್ ಅವರಿಂದಲೇ ಹಣವನ್ನು ಪೀಕ್ಲಿಕ್ಕೋಸ್ಕರ ಪ್ರಯತ್ನ ಮಾಡಲಾಗ್ತಾ ಇತ್ತಾ, ಅಥವಾ ಪ್ರಕಾಶ್ ಕಪನೂರ್ ಅವರು ಹೇಳ್ತಾ ಇರೋ ಪ್ರಕಾರ ರಾಜು ಕಪನೂರ್ ಅವರಿಂದಲೇ ಹಣವನ್ನು ಪಡೆದು ಸಚಿನ್ ಮೋಸ ಮಾಡಿದ್ರಾ? ಈ ಅನುಮಾನ ಇದ್ದೇ ಇದೆ. ಸಚಿನ್ಗೆ 60 ಲಕ್ಷ ಹಣ ಕೊಟ್ಟಿದ್ದೇ ರಾಜು ಸ್ನೇಹಿತರ? ಹೌದು ಅಂತಿದ್ದಾರೆ ರಾಜು ಸಹೋದರ ಪ್ರಕಾಶ್. ಆಧಾರವಿಲ್ಲದೆ ಹಣ ಕೊಟ್ಟವರು ಕಿರುಕುಳ ನೀಡಿದ್ರಾ? ಈಗ 60 ಲಕ್ಷ ಹಣ ಕೊಟ್ಟಿದ್ದೀವಿ ಅನ್ನೋದಕ್ಕೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಕೊಟ್ಟರು? 60 ಲಕ್ಷ ಹಣ ಕೊಡೋಕೆ ಮುಂಚೆ ಏನಾದರೂ ಆಧಾರವಾಗಿ ಇಟ್ಕೊಳ್ಬೇಕಲ್ಲ, ಶ್ಯೂರಿಟಿ ರೀತಿಯಲ್ಲಿ. ಇದೇ ಪ್ರಶ್ನೆಯನ್ನು ಸಚಿನ್ ಅವರ ಮನೆಯವರು ಕೇಳ್ತಾ ಇರೋದು. ನಮ್ಮ ಹತ್ರ ಒಂದು ಒಡವೆ ಆಗಲಿ ಆಸ್ತಿ ಪತ್ರ ಆಗಲಿ ಯಾವುದನ್ನು ಕೂಡ ಅಡಮಾನ ಇಸ್ಕೊಳ್ದಲೆ 1,000 ರೂಪಾಯಿ ಕೂಡ ಇತ್ತೀಚಿನ ದಿನಗಳಲ್ಲಿ ಕೊಡೋದಿಲ್ಲ. ಲಕ್ಷ ಲಕ್ಷ ಹೆಂಗೆ ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು, ಇವರ ಆರೋಪನೇ ಸುಳ್ಳು ಅನ್ನೋದು ಸಚಿನ್ ಕುಟುಂಬಸ್ಥರ ಆರೋಪ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರ ಜೊತೆಗಿರುವ ರಾಜು ಕಪನೂರ್ ಅವರ ಫೋಟೋವನ್ನು ಬಿಜೆಪಿಗರು ಬಿಡುಗಡೆ ಮಾಡಿದ್ರು. ಸಚಿನ್ ಅವರು ಏನು ಆರೋಪ ಮಾಡ್ತಿದ್ದಾರೆ, ರಾಜು ಕಪನೂರು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತ ಹೇಳಿ, ಅದಕ್ಕೆ ಸಾಕ್ಷಿ ಇದು ಅಂತ ಹೇಳಿ ಫೋಟೋ ಬಿಡುಗಡೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಬಿಜೆಪಿಗರು. ಫೋಟೋ ರಿಲೀಸ್ ಮಾಡಿ ರಾಜೀನಾಮೆ ಕೊಡಬೇಕು ಪ್ರಿಯಾಂಕ್ ಖರ್ಗೆ ಅಂತ ಆಗ್ರಹಿಸುತ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಈ ಪ್ರಕರಣದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿ ಅನ್ನೋದು ವಿರೋಧ ಪಕ್ಷದ ಆರೋಪ. ಆದರೆ ಬಿಜೆಪಿಯ ಈ ದೂಷಣೆ ಮಧ್ಯೆನೇ ಸಿಐಡಿ ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಿದೆ. ಸಿಐಡಿ ತನಿಖೆ ನೀಡುವ ಅಗತ್ಯವಿಲ್ಲ ಅಂತ ಹೇಳಿ ಇದನ್ನು CBIಗೆ ನೀಡಬೇಕು ಅಂತ ಹೇಳೇನು ಕುಟುಂಬಸ್ಥರು ಆಗ್ರಹಿಸ್ತಿದ್ದಾರೆ. ಈಗ ಆಲ್ರೆಡಿ ತನಿಖಾ ಸಂಸ್ಥೆಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಮತ್ತೊಂದು ತನಿಖಾ ಸಂಸ್ಥೆಯನ್ನು ಮಧ್ಯಪ್ರವೇಶ ಮಾಡಿಸುವ ಅಗತ್ಯ ಇಲ್ಲ ಅನ್ನೋದು ಸರ್ಕಾರದ ವಾದ. ಸಾವಿನಲ್ಲೂ ಕೂಡ ಯಥೇಚ್ಛವಾಗಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ಮೇಲ್ನೋಟಕ್ಕಂತೂ ಸಾಬೀತಾಗ್ತಾ ಇದೆ. ಇದರಲ್ಲಿ ಹೆಚ್ಚು ರಾಜಕೀಯ ಮಾಡ್ತಿರೋರು ಯಾರು, ವಿರೋಧ ಪಕ್ಷದವರ ಅಥವಾ ಆಡಳಿತಾರೂಢ ಪಕ್ಷದವರ? ಈ ಪ್ರಶ್ನೆಗೆ ಉತ್ತರ ಇನ್ನೂ ಕೆಲ ದಿನಗಳು ಕಾದು ನೋಡಲೇಬೇಕಾಗಿದೆ. ಅಂದರೆ ಅದಾದ ಬಳಿಕವೂ ಸಾಕಷ್ಟು ವೇದಿಕೆಗಳಲ್ಲಿ ಅಲ್ಲು ಅರ್ಜುನ್ ಮತ್ತು ಅಲ್ಲು ಅರವಿಂದ್ ಸೇರಿದಂತೆ ಪವನ್ ಕಲ್ಯಾಣ್ ಕುಟುಂಬ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದನ್ನು ನೋಡಿದ್ದೀವಿ. ಆದರೆ ಈಗ ಪವನ್ ಕಲ್ಯಾಣ್ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಅದು ಈ ಪರಿಸ್ಥಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನು ಇಷ್ಟು ದಿನ ತೆಲಂಗಾಣದಲ್ಲಿ ಒಂದು ತೆಲಂಗಾಣ ಸರ್ಕಾರ ಮತ್ತು ಅಲ್ಲು ಅರ್ಜುನ್ ಅಂತಿತ್ತು, ಅದು ಈಗ ಎಲ್ಲೋ ಒಂದು ಕಡೆ ಅವರ ಕುಟುಂಬದಲ್ಲೂ ಸಹ ಒಂದು ಬಿರುಗಾಳಿಯನ್ನು ಅಥವಾ ಹೊಸ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.